ಪ್ರಪಂಚದಲ್ಲಿ ಕೆಟ್ಟ ಮಕ್ಕಳಿರ್ತಾರೆ, ಆದರೆ ಕೆಟ್ಟ ತಾಯಂದಿರು ಮಾತ್ರ ಎಲ್ಲೂ ಇರಲ್ಲ ಅಂತ ನಾವು ಅಂದ್ಕೊಂಡಿದ್ವಿ. ಆದರೆ ಈ ಒಳ್ಳೆ ತಾಯಂದಿರ ಮಧ್ಯೆನೂ ಕೂಡ ಕೆಟ್ಟು ಹುಳ ಇದೆ ಅಂತಂದರೆ ನಿಜಕ್ಕೂ ನಮಗೆ ನಂಬಕ್ಕಾಗಲ್ಲ. ಬೆಂಗಳೂರಿನಲ್ಲಿ ನಿನ್ನೆಯಿಂದ ಏನು ಈ ಹೀನಾಯವಾದಂತಹ ಅಮಾನವೀಯವಾದಂತಹ ಕೃತ್ಯ ಬೆಳಕಿಗೆ ಬಂತು, ಘಟನೆ ನಡೀತು, ಅವಾಗಿಲಿಂದ ಕೂಡ ಭಾರಿ ನಿಜಕ್ಕೂ ಪ್ರತಿಯೊಬ್ಬ ತಾಯಿಯಲ್ಲೂ ಕೂಡ ಇದು ಬೇಸರ ಉಂಟು ಮಾಡಿರುವಂಥದ್ದು. ಈ ವಿಚಾರವಾಗಿ ಆ ಮಗುವನ್ನು ನೋಡ್ಕೊಂಡಿರುವಂತಹ ನಾಗಮ್ಮ ಅವರ ಮನೆಯಲ್ಲಿ ನಾನಿದ್ದೇನೆ. ಇದೇ ಮನೆಯಲ್ಲಿ ಮಗು ಆಡಿ ಬೆಳೆದಿರುವಂಥದ್ದು. 3 ತಿಂಗಳಿಂದ ಏನು 3 ತಿಂಗಳು ಇರುವಾಗಲೇ ಆ ಮಗು ಈ ಮನೆಗೆ ಬಂತು. ಅದಾದ ಮೇಲೆ ಇಲ್ಲಿಂದ ಹೋಗಿ ಕೇವಲ 4 ತಿಂಗಳ ಬಳಿಕ ಆ ಮಗುವಿನ ಸ್ಥಿತಿ ಈ ರೀತಿಯಾಗಿರುವಂಥದ್ದು. ಆ ಮಗುನ ಸಾಕಿರುವಂತಹ ನಾಗಮ್ಮ ಅವರೇ ನಮ್ಮ ಜೊತೆಗಿದ್ದಾರೆ. ಅವರನ್ನ ಮಾತಾಡ್ಸ್ತಾ ಹೋಗ್ತೀನಿ, ಯಾವ ರೀತಿಯಾಗಿ ಅವ್ರ ಜೊತೆಗೆ ಆ ಮಗುವಿನ ಒಡನಾಟ ಇತ್ತು ಮತ್ತು ಹೇಗೆ ಈ ಮನೆಯಲ್ಲಿ ಬೆಳೆದಿತ್ತು ಅಂತ ಹೇಳಿ. ಅಮ್ಮ, ಈಗ ಸದ್ಯಕ್ಕೆ ನಿಮ್ಮಿಂದ ಮಗು 4 ತಿಂಗಳಾಯಿತು, ಅವರು ಆ ತಾಯಿ ಕರ್ಕೊಂಡು ಹೋಗಿ. ಯಾವ ರೀತಿಯಾಗಿ ಆ ಮಗು ತಮ್ಮ ಜೊತೆ ಒಡನಾಟವಿತ್ತು ಮತ್ತು ಈ ಮನೆಯಲ್ಲಿ ಹೇಗಿತ್ತು? ಅವನು ನನಗೆ ಪ್ರೀತಿಯಿಂದ ತುಂಬ ಹಚ್ಕೊಬಿಟ್ಟಿದ್ದ. ಅವನು ತುಂಬ ಹಚ್ಕೊಂಡು ತಾಯಿ ಥರನೇ ನನ್ನನ್ನು ಅವನು ಅಮ್ಮ 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 ಅಂದ್ಕೊಂಡು ಹೋಗ್ತಾ ಇದ್ದ. ಅವನು ಎಲ್ಲೋದ್ರೂ ಬಿಡ್ತಾ ಇರಲಿಲ್ಲ. ಬಾತ್ರೂಮ್ಗೆ ಹೋದ್ರೂ ನಾನು ಒಳಗಡೆ ರೂಮಲ್ಲಿ ಕುಂಡ್ರಿಸ್ಕೊಂಡೆ ನಾನು ಬಾತ್ರೂಮ್ಗೆ ಹೋಗ್ಬೇಕಾಗಿತ್ತು. ಆ ಥರ ಅವನು ತುಂಬ ಹಚ್ಕೊಬಿಟ್ಟಿದ್ದ. ಹಚ್ಕೊಂಡಿದ್ದಾಗ ನಾನೇ ಮಾಡಿದೆ ಸರಿ ಅಂದ್ಬಿಟ್ಟು ಹಂಗೇ ಸಣ್ಣ ಮಗುರು ಇದ್ದರೆ ಅವಳು ಬಂದರೆ ಬರಲಿ ಬರ್ದಾರೆ ಇಲ್ಲಿ ಅಂದ್ಬಿಟ್ಟು ನಾನು ಸಾಕ್ತಾಯಿದ್ದೆ. ಅವಳ ತಂದೆ ದುಡ್ಡು ಹಾಕ್ತಾಯಿದ್ರು, ಇವಳೇನು ನಮ್ಗೆ ದುಡ್ಡು ಹಾಕ್ತಾ ಇರಲಿಲ್ಲ. ಅವ್ರ ತಂದೆ ಏನಂದ್ರು, ಇದೊಂದು ಸತಿ ಕೊಡಮ್ಮ, ಏನೋ ನೋಡ್ಕೊತಾಳಂತೆ, ನೋಡ್ಕೊಳ್ಳೋಣ, ಇದೊಂದು ಸತಿ ಕೊಡಿ ಅಂತ ಹಿಂಸೆ ಮಾಡಿದ್ದಕ್ಕೆ ನನ್ನ ಮಗು ಕೊಟ್ಟಿಲ್ಲ. ನನ್ನ ಮಗು ಕೊಡ್ತಿರ್ಲಿಲ್ಲ. ನನ್ನ ಜೊತೆಯಲ್ಲಿ ಆಟ ಆಡ್ಕೊಂಡು ಉಣ್ಕೊಂಡು ತಿನ್ಕೊಂಡು ಅವ್ನು ಎಲ್ಲೇ ಒಂದು ಸ್ನಾನ ಮಾಡಿಸ್ಬೇಕಲ್ಲಿ, ಒಂದು ಬಟ್ಟೆ ನಾನು ಸ್ನಾನ ಮಾಡಿಸ್ಬೇಕಾದ್ರೂ ಅವ್ನು ಬತ್ಲ ಮನೇಲೇ ಇರಬೇಕು. ಅಷ್ಟು ಥರ ಹಚ್ಕೊಬಿಟ್ಟಿದ್ದ. ಅವನು ಆಚೆಗೆ ಎಲ್ಲೂ ಹೋಗ್ತಿರ್ಲಿಲ್ಲ. ಒಬ್ಬರು ಮನೆ ಹತ್ರ ಹೋದ್ರೂ ಆಟ ಆಡ್ಕೊಂಡು ಇದು ಮಾಡ್ಕೊಂಡು ಅವ್ರು ಹಂಗೆಲ್ಲ ಮಾತಾಡ್ಕೊಂಡು ಕತೆ ಹೇಳ್ಕೊಂಡು ತಿರ್ಗಿ ನಾನು ಅವ್ರು ಎಷ್ಟು ಬಲವಂತ ಮಾಡಿ ಉಣಿಸಿ ತಿನ್ಸಿದ್ರು ರಾತ್ರಿ ಆಯಿತು ನಾನೇ ಬೇಕು. ಎಲ್ಲೇ ಊರು ಅಲ್ಲಿ ಒಂದು ನಮ್ಮ ಊರಿಗೂ ಅಲ್ಲಿ ಒಂದು ಎಲ್ಲೇ ಹೋಗಲಿ, ಒಂದು ಟೇಷನ್ಗೂ ಎಲ್ಲೇ ಬೇರೆ ಕಡೆ ಎಲ್ಲೇ ಹೋದ್ರೂ ಅವ್ನು ಎತ್ಕೊಂಡೇ ಹೋಗ್ಬೇಕಿತ್ತು. ನಾನು ಎತ್ಕೊಂಡು ಹೋಗಿ ಅವ್ನು ನನ್ನ ಜೊತೆಲಿದ್ದರೆ ಮಾತ್ರ ಅವ್ನಿಗೆ ಸಮಾಧಾನ, ಇಲ್ಲಾಂದರೆ ಇಲ್ಲ. ತಿರ್ಗಿ ಆಮೇಲೆ ನಾನು ಹಂಗೂ ಹೋದ ದಿವಸ ಏನು ಹೇಳಿದ್ಲು, ಮಗ ಮಲ್ಕೋತಾ ಇಲ್ಲ, ನೀನು ಯಾವ ಥರ ಮನಸ್ತಿದೆ ಅಂತ ಕೇಳಿದ್ಲು. ನಾನು ಹೇಳಿದೆ, ಅವನು ನನ್ನ ಕತ್ತು ತೆಪ್ಕೊಂಡೇ ಮಲ್ಕೋತಿದ್ದ. ನಾನು ಅವ್ನು ಮಲ್ಕೊಳ್ಳೋವರೆಗೂ ನೀನು ಕತ್ತು ಮೇಲೆ ಕೈ ಹಾಕಿಸ್ಕೊಂಡು ಮಲ್ಕೋತಾನೆ ಅಂತಲೂ ಹೇಳಿದೆ. ಏನೋ ಚೆನ್ನಾಗಿ ನೋಡ್ಕೊತಾಳೆ ಅಂತ ಹೇಳಿದೆ. ಈ ಥರ ಮೋಸ ಮಾಡ್ತಾಳೆ ಅಂತ ನನಗೆ ಗೊತ್ತಿಲ್ಲ. ಆಮೇಲೆ ಆ ಥರ ಮನೆ ಕೆಳಗಂಟ ಇದ್ದರೂ ಅವ್ನು ಮನೆ ಕೆಳದೆಲ್ಲ ಬೆಳಗಾನ ಕತ್ತೆ ಕೊಡಬೇಕು. ಅವ್ನು ನೈಟಲ್ಲಿ ಮಧ್ಯಾಹ್ನ ಮನೆ ಕಂಡ್ರು ಅವ್ನು ಕತ್ತು ಕೊಡಬೇಕಿತ್ತು. ಕತ್ತು ತೆಪ್ಕೊಂಡೇ ಅವ್ನು ಮಲ್ಕೋತಿದ್ದು. 1 ಗಂಟೆ ಮನ್ಸ್ಬಿಟ್ರೆ 3-3:30 ಎದ್ದೇಳನು. ಎದ್ದು ಊಟ ಮಾಡ್ಕೊಂಡು ಹಾಲು ಕುಡ್ಕೊಂಡು ಚೆಂದಾಗಿ ಹಣ್ಣುಗಳೆಲ್ಲ ತಂದರೆ ಕೊಡೋನಿ, ತಿನ್ಕೊಂಡು ಉಣ್ಕೊಂಡು ಚೆನ್ನಾಗಿ ತಿರುಗಾಡ್ಕೊಂಡಿದ್ದ. ಇದ್ದಳು ಈಗ ಬಂದು 4 ತಿಂಗಳಿಂದ ಎತ್ಕೊಂಡೋಗಿ ಈ ಥರ ಮೋಸ ಮಾಡಿಬಿಟ್ಟು. ಅಮ್ಮ, ಈಗ ಮಗು ನಿಮ್ಮ ಜೊತೆಗೆ ಇತ್ತು, ಇಲ್ಲೇ ಆಟ ಆಡಿತ್ತು ಅಂತ ಹೇಳಿದ್ರಿ. ಆ ಮಗುಗೆ ಎಲ್ಲನೂ ಪ್ರತಿಯೊಂದು ಕೂಡ ನೀವೇ ತೊಗೊಂಬರ್ತಾ ಇದ್ರಿ? ಯಾವುದನ್ನು ಕೂಡ ತಾಯಿ ತೊಗೊಂಬರ್ತೀನಿ? ನಾನೇ ತಗೊಬರ್ತಾ ಇದ್ದೆ. ಎತ್ತು ತಾಯಿಯಾಗಿ ಅವಳು ಬರಬೇಕಾದ್ರೂ ಬರೋ ಕೈಲೇ ಬರ್ತಿದ್ಲು, ಬರೋ ಕೈಲೇ ಹೋಗ್ತಿದ್ಲು. ಒಂದು ಚಾಕ್ಲೇಟು ಸುದ ತಗೊಬರ್ತಾ ಇರಲಿಲ್ಲ. ನಾನು ಹಂಗೂ ಅಂತಿದ್ದೆ, ಏನು ನಿನ್ನ ತಾಯಿನ ನೀನು ಏನು ಹಿಂಗೆ ಬತ್ತಿ ಹೆಂಗೆ ಹೋಗ್ತಿದ್ದೆ? ನಮ್ಮ ಅಮ್ಮ ಇಲ್ವಾ, ನೀನೇ ಸಾಕತ್ತಿಲ್ಲ, ನಾನೇ ಕೊಡಬೇಕು, ನಾನೇ ತರಬೇಕು. ಒಳ್ಳೆ ಒಂದು ಚಾಕ್ಲೇಟ್ ತಗೊಬರೋದು ಬೇಡ, ಅಲ್ಲಿಂದ ಬತ್ತೀಯ ಸಿಗಳಿ ಗೇಟಿಂದ ಒಂದು ಚಾಕ್ಲೇಟ್ ಇಲ್ವ ನಿನಗೆ ಅಂತ ಬೈದರೆ, ಅಯ್ಯೋ ನಾನು ತರಲಿಲ್ಲ ಅಂದ್ಬಿಟ್ಟು ಹೊಂಟಗಳು. ಅವಳು ಬಂದರೆ ಒಂದು 10 ನಿಮಿಷ, ಅದು ನಾನು ಬೈದರೆ ಯಾವಾಗಾರ ಹಿಂಗೆ ಭಾನುವಾರ ಬಂದು ಹೊಂಟಗಳು. ತಿರ್ಗಿ ಬರ್ನೇ ಮಗುನೇ ಫೋನ್ ಮಾಡೇ ಸುದ ಕೇಳ್ತಿರ್ಲಿಲ್ಲ. ಅಮ್ಮ, ಈಗ ಮಗು ತಮ್ಮ ಜೊತೆಗಿದ್ದಾಗ ಮಗುವಿಗೆ ತಾವೇನೇನೆಲ್ಲ ವಸ್ತುಗಳು ತಂದಿದ್ರಿ, ಅವೆಲ್ಲ ಇದೆಯಾ? ಏನು ತದ್ಕೊಂಡು ಅದೆಲ್ಲವನ್ನು ನಮ್ಗೆ ತೋರಿಸ್ತಾ ಹೋಗ್ತೀರಮ್ಮ? ಎಲ್ಲ ಇದೆ, ಎಲ್ಲ ಇಲ್ಲೇ ಇಟ್ಟಿದ್ದೀನಿ. ಎಲ್ಲ ಆಸ್ಪತ್ರೆಗೆ ಕೊಟ್ಟಿದ್ದು, ಟ್ರೀಟ್ಮೆಂಟ್ ಮಾಡಿದ್ದು, ಅವನು ಪೌಡ್ರ್ ಡಬ್ಬ ಅವು ಎಲ್ಲ ತಂದಿದ್ದೆಲ್ಲ ಇಲ್ಲೇ ಇದೆ ನೋಡಿ. ಎಲ್ಲ ಐಟಮು ತಂದಿದ್ದು. ಅವ್ನಿಗೆ ನೋಡಿ ಆಡೋಕ್ಕೆ ಚಿಂಚಿಂಗಿರಿಗೆ ಹೋಗಿದ್ವಿ. ನನಗೆ ಗೊಂಬೆ ಬೇಕೇ ಬೇಕು ಅಂತ ಹಠ ಮಾಡಿದ 2 ಗೊಂಬೆ ಎಲ್ಲ ಕೊಡಿಸಿದ್ವಿ ನಾವು ಅವನಿಗೆ. ಎಲ್ಲ ಐಟಮು ಏನು ಐಟಮ್ ಇದೆ ಎಲ್ಲ ಅವನಿಗೆ. ಈ ನೀರು ಬಾಟ್ಲು ಸುದ ಅವ್ನಿಗೆ ಎಲ್ಲೇ ಹೊರಗಡೆ ಹೋದ್ರು ಹಾಕೊಂಡು ನಾನು ತಗೊಂಡು ಹೋಗ್ತಾಯಿದ್ದೆ. ಎಲ್ಲ ಪ್ರತಿಯೊಂದು ಸೈಕಲ್ ಸುದ ಅವನು ಒಳಕ್ಕೆ ಏರಿಕೊಂಡು ನನಗೆ ಸೈಕಲ್ ಬೇಕು ಅಮ್ಮ, ನಂಗೆ ಸೈಕಲ್ ಬೇಕು ಅಂತಿದ್ದ. ಇವಳು ತಂದು ಕೊಡಲ್ಲ ಅಂತ ಹೋಗಿ ನಾನೇ ಇದರಲ್ಲಿ ಸುಮ್ಮನಳ್ಳಿಲಿ ಹೋಗಿ ನಾನೇ ಹೋಗಿ ತಗೊಬಂದು 2,500 ಕೊಟ್ಟು ಸೈಕಲ್ ತಗೊಬಂದು. ಬಟ್ಟೆ ತವಿಂದನು ಎಲ್ಲ ಬಟ್ಟೆನೂ ನಾನೇ ತಗೊಬಂದಿನಿ. ಒಂದು ಬಟ್ಟೆ ಅವನಿಗೆ ಏನೂ ಇದು ಮಾಡಿಲ್ಲ. ನಾನು ಎಲ್ಲ ಬಟ್ಟೆನೂ ಕೊಡಿಸಿದ್ದೀನಿ, ಎಲ್ಲ ಮಾಡಿದ್ದೀನಿ. ಬನ್ನಿ ತೋರಿಸ್ತೀನಿ ನೋಡಿ. ಇಷ್ಟು ಬಟ್ಟೆಯಲ್ಲಿ ಒಂದೇ ಒಂದು ಬಟ್ಟೆ ತಗೊಬಂದು ಕೊಟ್ಟಿಲ್ಲ ಅವಳು. ಎಲ್ಲ ಬಟ್ಟೆನೂ ನಾನೇ ತಗೊಬಂದಿದ್ದೀನಿ ನೋಡಿ. ಒಂದು ಬಟ್ಟೆ, ಇಷ್ಟು ಬಟ್ಟೆ ಗುಡ್ಡೆ ಹಾಕಿ, ಒಂದು ಬೀರು ಬಟ್ಟೆ ಗುಡ್ಡೆ ಹಾಕಿದ್ದೀನಿ. ಒಂದು ಬಟ್ಟೆ ಅವಳು ತಗೊಬಂದಿಲ್ಲ ನನ್ನ ಮಗು ಅಂತ. ಇಷ್ಟು ಬಟ್ಟೆ ಎಲ್ಲ ನಾನೇ ತಂದು ಎಲ್ಲ ಮಾಡಿ ಇಷ್ಟೆಲ್ಲ ಮಟ್ಟಿದ್ದೀನಿ. ಇಷ್ಟು ಬಟ್ಟೆ ನೋಡಿ ನನಗೆ ಇವತ್ತು ಬೆಂಕಿ ಉಯ್ಕೊಳಂಗೆ ಆಗ್ತಾಯಿದೆ ಹೊಟ್ಟೆಗೆ. ಅವಳು ನನಗೆ ದಯವಿಟ್ಟು ನಾನು ಏನಪ್ಪ ಕೇಳ್ತೀನಿ ಅಂದರೆ ಮಗ ಒಂದು ಕೊಡಿಸ್ಕೊಡ್ಲಿ ಅಂತ ಕೇಳ್ತಾಯಿದ್ದೀನಿ ಅಷ್ಟೇ. ಅವಳು ಎಲ್ಲಾರ ಹೋಗಿ ಸಾಯ್ಲಿ, ಅವಳಿಗೆ ಈಚಿಕೆ ಬಿಡೋದು ಬೇಡ, ಸತ್ತೋಗ್ಲಿ ಆ ಮುಂಡೆ, ನಾನು ಮಗು ಒಂದು ಕೊಡಿಸ್ಲಿ ಸಾಕು. ಅದು ಒಂದೇ ನಾನು ಕೇಳ್ತಾ ಇರೋದು. ನಿನ್ನೆಯಿಂದ ಟಿ ವಿಲಿ ನೋಡುತ್ತವಿಂದ ನಾನು ಸಾಗಿ ನನಗೆ ಏನಕ್ಕಪ್ಪ ಬತ್ತಿ ಕರ್ಮ ನನಗೆ ಸುತ್ಕೊಳ್ಳೋ ಥರ ಆಯ್ತಲ್ಲ ಅಂತ ನಾನು ಕೇಳ್ತಾಯಿದ್ದೀನಿ ಕಣಪ್ಪ. ಇದೊಂದು ಮಗ ಮಾತ್ರ ಕೊಡಿಸ್ಕೊಡಿ ದಯವಿಟ್ಟು. ನಾನು ಕೇಳೋದು ಅದು ಒಂದೇ.
ನನಗೆ ಆ ಮಗು ಇದ್ರೆ ಬೇಕಾದ್ರೆ ಎಲ್ಲರೂ ಸಾಕ್ತೀನಿ, ಕೂಲಿ ಮಾಡೋರು ನಾನು ಸಾಕ್ತೀನಿ. ಆ ಮಗು ಅಂತಿದ್ರೆ ಅದೆಷ್ಟು ಒಳ್ಳೆ ಮಗು ಅಂದರೆ ಅಷ್ಟು ಒಳ್ಳೆ ಮಗು ಅದು. ನನಗೆ ಆ ಮಗು ನೋಡ್ತಾವಿಂದ ಜೀವ ಬೆಂಕಿ ಬಿದ್ದಂಗೆ ಆಗ್ತಾಯಿದೆ. ಈಗ ಮಗು ನಿಮ್ಮ ಜೊತೆಗಿದ್ದಾಗ ತಾಯಿ ಬಂದಾಗ ಹೋಗಿ ಓಡೋಗಿ ಏನಂತ ಇಲ್ಲ, ಅವನು ಬಂದು ಅವಳು ಬಂದ್ರೂ ಬಂದು ಮಂಚ ಹತ್ಬಿಟ್ಟು ಮಂಚದ ಮೇಲೆ ಮಲ್ಕೊಳ್ಳೋನು. ಬಾ ನನ್ನ ಮನಸ್ಸು ಅಂತ ಹೇಳೋನು. ಬಂದರೆ ಸಲೀಸಾಗಿ ಮಂಚ ಹತ್ತು ಅಲ್ಲ ಸತ್ತು ಬಂದು ಕರೆಕ್ಟಾಗಿ ಅಲ್ಲಿ ಮನಿಕೊಳ್ಳೋನು. ಇಲ್ಲ ನಾನು ಮನಿಕೊಂಡ್ರೆ ಅಲ್ಲಿ ಮನಿಕೊಳ್ಳೋನು. ಅವಾಗ ಮನಿಕೊಂಡ್ಮೇಲೆ ಅವ್ನು ಆಚೆಗೆ ಎದ್ದು ಹೋಗ್ಬೇಕಿತ್ತು. ಮನೆಗಿರೋ ಜಾಗ ಇವತ್ತು ಒಂಟಿ ಮಾಡಿಬಿಟ್ಟು ಹೋದ ನನ್ನ ಒಬ್ಬಳನ್ನೇ. ಅವ್ನು ಸತ್ತೋಗ್ಬಿಟ್ಟಿದ್ರೆ ಇವತ್ತು ಇಷ್ಟು ಹೊಟ್ಟೆ ಉರಿತದೆ. ಸತ್ತೋಗಿದ್ರೆ ನಾನು ಬದುಕ್ತಾ ಇರಲಿಲ್ಲ, ಮಗಿನ ಜೊತೆಲೆ ಸತ್ತೋಗ್ಬಿಡ್ತಿದ್ದೆ. ಆ ಥರ ಹೊಟ್ಟೆ ಉರಿತಾ ಇದೆ ನನಗೆ. ಒಂದು ಗಳಿಗೆ ಬಿಟ್ಟಿರ್ತಿರ್ಲಿಲ್ಲ ಅವನನ್ನು. ಇಷ್ಟೆಲ್ಲ ಬಟ್ಟೆಗಳು ಮತ್ತು ಮಗುವಿನ ವಸ್ತುಗಳು ಅವರೇ ತೊಗೊಂಡು ಹೋಗೋಕೆ ಒಪ್ಪಲಿಲ್ಲ ಅಥವಾ ಬೇಡವೇ ಬೇಡ ಅಂತ ಬಿಟ್ಟು ಹೋಗಿರೋ? ನನಗೆ 2 ಜೊತೆ ಬಟ್ಟೆ ಕೊಡಿ ಅಂತ ಕೇಳಿದ್ಲು. ನನಗೆ ಕೋಪದಲ್ಲಿ ನಾನು ಕೊಡಲಿಲ್ಲ. 2 ಜೊತೆ ಕೊಟ್ಟು ಕಳಿಸ್ದೆ. 2 ಜೊತೆಲೇ ಇವಾಗಿರೋದು ಮಗ ಬಟ್ಟೆ. ನಾನು ಕೊಟ್ಟಿರೋ ಬಟ್ಟೆಲೇ ಇದೆ ಮಗು. ಒಂದು ಜೊತೆ ಹೊಸ ಬಟ್ಟೆ ತಂದೆ ಬರ್ತಡೇ ಮಾಡೋಕ್ಕೆ ಅಂತ. ಇನ್ನೊಂದು ವಾರ ಆಯಿತು ಬರ್ತಡೇ ಅವಂದು. ಸರಿ ನಾನೇನು ಮಾಡಿದೆ, ಅವ್ನು ತಗೊಬಂದಿದ್ದ ಬರ್ತಡೇ ಬಟ್ಟೆನೂ ಸುಧಾ ಮಡಗಿಲ್ಲ ಕಣಪ್ಪ. ಮಾರ್ಕೊಂಡು ಕೇರ್ಕೊಂಡು ಏನು ಮಾಡಿದ್ಲು ಬೇವರ್ಸಿರಂಡೆ. ಒಂದು ಬಟ್ಟೆನೂ ಸುಧಾ ಇಲ್ಲ ಮಗುಂತವದು. ಹಳೆ ಬಟ್ಟೆ 2 ಜೊತೆ ಕೊಟ್ಟಿದ್ದಲ್ಲ, ಅದು ಮಾತ್ರ ಅದಕ್ಕಿರೋ ಬಟ್ಟೆನೂ ನಾನು ಕಳಿಸಿರೋ ಬಟ್ಟೆನೇ ಇದೆ ಮಗು ಇವತ್ತು. ಇಲ್ಲ ಏರ್ ಕಟ್ ಅಂತೂ ನಾನು ನೋಡೋಕ್ಕೆ ಆಗ್ತಾಯಿಲ್ಲ ಮಗುನ. ಗೌರಿ ಹಬ್ಬದಲ್ಲಿ ಹೋಗಿ ಕಟ್ಟಿಂಗ್ ಮಾಡಿಸ್ಕೊಬಂದು ಅವ್ನಿಗೆ ಬಟ್ಟೆ ಹಾಕಿರೋದು ಅಷ್ಟೇ ನಾನು ನೋಡಿರೋದು. ಇವತ್ತು ಆ ಮಗು ನೋಡ್ತಾರೆ ಹೊಟ್ಟೆ ಕಳ್ಳು ತಿತ್ತು ಬರ್ತಿದೆ. ಯಾಕೆ ಈ ಥರ ಮಾಡಿದ್ಲಿ? ಹೋಗ್ಲಿ ಆಗೋದಿಲ್ಲ, ದುಡ್ಡು ಕೊಡೋಕ್ಕಾಗಲ್ಲ ನನಗೆ ಅಂದ್ಬಿಟ್ಟು ತಂದು ಬಿಟ್ಬಿಟ್ಟು ನಾನು ಸಾಕತ್ತಿದ್ದೆ. ಈ ಥರ ಮೋಸ ಮಾಡ್ತಾಳೆ ಅಂತ ಗೊತ್ತಿರಲಿಲ್ಲ ನನಗೆ. ಈಗ ಅವ್ರ ಮೇಲೆ ಕೇಸ್ ಆಗಿದೆ. ಸೊ ಈಗ ಅವ್ರ ಕಸ್ಟಡಿ ಆಗ್ಲೇಬೇಕಣಪ್ಪ, ಕೇಸ್ ಆಗಬೇಕು. ಆದರೂ ತಾಯಿ ಅಂತ ಪ್ರಪಂಚದ ಮೇಲೆ ಅವಳನ್ನು ಬಿಡಬಾರ್ದು. ಅವಳು ಸಾಯೋವರೆಗೂ ಅಲ್ಲೇ ಕೋರ್ಟಲ್ಲೇ ಸಾಯ್ಲಿ. ಅವಳು ಈಚೆಗೆ ತರಬಾರ್ದು. ಅವಳು ಅಂಥ ತಾಯಿ ಬೇಡಕ್ಕೆ ಬೇಡ. ಈಗ ಬಂದಿರೋರು ಕಲ್ತ್ಕೊಂಡು ಪ್ರಪಂಚದ ಮೇಲೆ ಮಕ್ಕಳನ್ನ ಈ ಥರ ಮಾಡೋದು ಆ ತಾಯಿನೇ ಬೇಡ. ನನಗೆ ಮಗು ಒಂದು ಕೊಡಿಸ್ಕೊಡ್ಬಿಡ್ಲಿ. TV 9 ಕೇಳ್ಕೊತಿರೋದು ಇದು ಒಂದಷ್ಟೇ. ನಾನು ನಿಜವಾಗ್ಲೂ ನನ್ನ ಮಗು ಒಂದು ಕೊಡಿಸ್ಕೊಡಿ ನಿಮ್ಮ ದಯವಿಟ್ಟು. ಅದೊಂದೇ ನಾನು ಕೇಳೋದು. ನನಗೆ ಮಗು ಬೇಕು ಅಷ್ಟೇ. ನಿಜಕ್ಕೂ ಇವರ ಮಾತುಗಳನ್ನು ಕೇಳಿದಾಗ, ಆ ಮಗುವಿನ ಸ್ಥಿತಿ ನೋಡಿದಾಗ ತಾಯಿ ಹಿಂಗೂ ಇರ್ತಾರ ಅಂತ ಅನಿಸುತ್ತೆ. ಬಟ್ ನಮ್ಗಳ ಮಧ್ಯೆನೂ ಕೂಡ ಇಂಥ ತಾಯಿ ಇದ್ದಾರೆ ಅಂತಂದರೆ ಏನೂ ಮಾಡೋಕ್ಕೆ ಆಗಲ್ಲ. ಆದರೆ ವಿಸ್ತಾರ ನ್ಯೂಸ್ನ ಮೂಲಕ ಈ ತಾಯಿ ಕೇಳ್ಕೊತಾ ಇರೋದು, ನಾಗಮ್ಮ ಅವ್ರು ಕೇಳ್ಕೊತಾ ಇರೋದು, ಆ ಮಗುನ ನನಗೆ ಕೊಟ್ಟರೆ ನಾನು ಸಾಕು ಅಂತೀನಿ, ಹೆಂಗೋ ನನ್ನ ಕಷ್ಟದಲ್ಲಿ ದುಡ್ಕೊಂಡು ಆ ಮಗುನ ಸಾಕ್ತೀನಿ ಅಂತ ಅವರು ನಮ್ಮ ವಿಸ್ತಾರ ಚಾನಲ್ನ ಮೂಲಕ ತಮ್ಮ ಅಭಿಪ್ರಾಯನ ಇಡ್ತಾ ಇದ್ದಾರೆ. ಆದಷ್ಟು ಬೇಗ ಮಗು ಚೆನ್ನಾಗಿರಲಿ, ಎಲ್ಲೇ ಇದ್ದರೂ ಚೆನ್ನಾಗಿರಲಿ ಅಂತ ಹಾರೈಸೋಣ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮಣ್ ಜೊತೆ ಲಕ್ಷ್ಮೀ ಬಾಗಲಕೋಟೆ, ವಿಸ್ತಾರ ನ್ಯೂಸ್, ಬೆಂಗಳೂರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.